ಹೇಗಿದ್ದೀರಾ? ಇವತ್ತಿನ ಲಾಗ್ ಏನಪ್ಪ ಅಂತಂದರೆ, ಇವತ್ತಿನ ಲಾಗಲ್ಲಿ ನಾನು ಮೆಕ್ಕೆಜೋಳ ರಾಶಿನ ಮಾಡೋದು ತೋರಿಸ್ತಾ ಇದ್ದೀನಿ. ನಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ಬೆಳಗ್ಗೆಯಿಂದ ನಮಗೇನು ಗೊತ್ತೇ ಇರಲಿಲ್ಲ ಇವತ್ತು ರಾಶಿ ಮಾಡ್ತೀವಿ ನಾವು ಅಂಥೇಳಿ. ಹಾಗೆ ಇಲ್ಲೇ ರಾಶಿ ಮೆಷಿನ್ ಬಂದಿತ್ತು. ಸೊ ಹಾಗಾಗಿ ನಮ್ಮದು ಕೂಡ ಸ್ವಲ್ಪ ಇದೆ, ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಇವಾಗ ಮಾಡ್ತಾಯಿದ್ದೀವಿ. ನಮ್ಮ ಪಪ್ಪರು ಬೇರೆ ಕೆಲಸನ ಮಾಡ್ತಾಯಿದ್ರು, ಇಷ್ಟೊತ್ತು ತೊಗರಿ ಕೂಡ ಹಾಕಿದ್ರು ಅವರು. ಸೊ ಇವಾಗ ಮಷಿನ್ ಬಂದಿದೆ, ಸೊ ರಾಶಿ ಮಾಡೋಕ್ಕಂತ ಹೋಗ್ಯಾರ. ಸೊ ಬನ್ನಿ ಇವತ್ತು ನಮ್ಮ ಹೊಲದಲ್ಲಿ ನಾವು ಜೋಳದ ರಾಶಿನ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀವಿ. ಸೊ ಅದಕ್ಕೆ ಮಷಿನ್ ಯಾವ ಥರ ಇರುತ್ತೆ ನಮ್ಮ ಕಡೆ, ನಾವು ಹೇಗೆ ರಾಶಿ ಮಾಡ್ತೀವಿ ಅಂತ ತೋರಿಸ್ತೀವಿ. ಸೊ ಮಷಿನ್ ಸ್ಟಾರ್ಟ್ ಆಯ್ತು. ಇವಾಗ ನಾನು ಇಷ್ಟೊತ್ತು ರೊಟ್ಟಿ ಮಾಡಿದೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ. ಸೊ ಇವಾಗ ಅವರು ರಾಶಿ ಮಾಡಕತ್ತಾರಲ್ಲ, ಸೊ ಇನ್ನೂ ಒಂದು ಸ್ವಲ್ಪ ರೊಟ್ಟಿ ಬೇಯ್ತಾ ಇದೆ. ಅದೊಂದು ರೊಟ್ಟಿ ಮುಗಿಸ್ಬಿಟ್ಟು ನಾವು ಇವಾಗ ಹೋಗೋಣ ಅಂತ. ಅಲ್ಲಿ ಮಾತಾಡಿ ಬರೋಷ್ಟರಲ್ಲಿ ಇಲ್ಲಿ ರೊಟ್ಟಿ ಎಲ್ಲ ಹೊತ್ತು ಹೋಗ್ಬಿಟ್ಟಿದೆ ನೋಡಿ. ಈಗ ಇಷ್ಟು ರೊಟ್ಟಿ ಮಾಡಿದ್ದೀನಿ ದಪ್ಪಗೆ. ಇದು ಯಾಕೋ ರೊಟ್ಟಿ ಹಿತ್ತಾನೆ ಇರಲಿಲ್ಲ, ಸೊ ಹಾಗಾಗಿ ಉಣ್ಣೋದಕ್ಕಂತ ಹೇಳಿ ಸ್ವಲ್ಪ ದಪ್ಪವಾಗಿ ಮಾಡಿಬಿಟ್ಟಿದ್ದೀನಿ ಇವತ್ತು ರೊಟ್ಟಿ ನಾನು. ಬೆಳಿಗ್ಗೆ ಇಡ್ಲಿ ತಿನ್ನೋದು ಇದು ಸಾಂಬಾರು, ಪಾಲಕ್ ಸೊಪ್ಪು ಹಾಕಿಬಿಟ್ಟು ಸಾಂಬಾರು ಮಾಡಿದ್ದೀನಿ. ಸೊ ಇದು ಬೆಳಗ್ಗೆ ತಿನ್ನೋದಕ್ಕಂತ ಹೇಳಿ ಚಟ್ನಿ ಮಾಡಿದ್ದೆ, ದೋಸೆಯಲ್ಲಿ ಶೇಂಗಾ ಚಟ್ನಿ. ಸೊ ಹಾಗೆ ಒಂದು ಸ್ವಲ್ಪ ಕೆಂಪು ಚಟ್ನಿ ಕೂಡ ಕೊಟ್ಟಿದ್ದೆ ಇವತ್ತು. ಸೊ ನೋಡಿ, ನಮ್ಮ ಕಡೆ ಕೆಂಪು ಚಟ್ನಿ ಇದ್ರೆ ಬೇರೆ ಏನೂ ಬೇಡ ಅಂತ ಅನಿಸ್ತೈತಿ. ಬಟ್ ಇವಾಗ ಈ ಮೆಣಸಿನ್ಕಾಯಿ ತುಂಬ ಖಾರ ಆಯಿತು, ಸೊ ಖಾರ ಆಗಿ ಹೋಗ್ಬಿಟ್ಟೈತಿ ಚಟ್ನಿ. ಸೊ ಇಷ್ಟೊತ್ತು ರೊಟ್ಟಿ ಮಾಡಿದೆ, ರೊಟ್ಟಿ ಎಲ್ಲ ಹೊತ್ತೋಯ್ತು. ಇದು ಒಂದೇ ರೊಟ್ಟಿ ಹೊತ್ತಿರೋದು. ಸೊ ಹಾಗಾಗಿ ಇವಾಗ ನಾನು ಹೋಗಬೇಕು. ಸೊ ಬನ್ನಿ ತೋರಿಸ್ತೀನಿ. ನಾನು ಇನ್ನೂ ಊಟ ಮಾಡಿಲ್ಲ, ಊಟ ಮಾಡಬೇಕು ಅನ್ನೋಷ್ಟರಲ್ಲಿ ಇವಾಗ ಕೆಲಸ, ಯಾಕಂದ್ರೆ ತುಂಬ ಜನ ಇಲ್ಲ ಅಲ್ಲಿ. ಸೊ ಹಾಗಾಗಿ ಹೋಗ್ತಾ ಇದ್ದೀನಿ ನಾನು. ಬನ್ನಿ ನಮ್ಮದು ರಾಶಿ ಮಿಷನ್ ಹೇಗಿದೆ ಅಂತ ತೋರಿಸ್ತೀನಿ. ನಮ್ಮದಲ್ಲ, ಸೊ ಬೇರೆದವ್ರದ್ದು ರೆಂಟ್ಗತ್ತ ತಂದೀವಿ. ಸೊ ಇಲ್ಲಿ ನೋಡಿ, ತೊಗರಿ ಇಷ್ಟೆಲ್ಲ ಕುಡಿ ಹಾಕಿದ್ದೀವಿ ಇವಾಗ ನೋಡಿ. ಸೊ ಅಲ್ಲಿ ನೋಡಿ ರಾಶಿ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಇವಾಗ. ಮಷಿನ್ ಬಂದೈತಿ ಇವಾಗೆಲ್ಲ, ಜಾಸ್ತಿ ಟ್ಯಾಕ್ಟರ್ ಮಷೀನೇ ಇವಾಗ. ಸೊ ಮೆಕ್ಕೆಜೋಳ ರಾಶಿ. ಹಾಯ್ ಪಾರೋಕ. ಪಾರೋಕ್ ಇವಾಗ ರಾಶಿ ಮಾಡಾಕತ್ತಾರ. ಸೊ ಇದೇ ನೋಡ್ರಿ ಮಷೀನ್. ಅವಾಗೆಲ್ಲ ಮುಂಚೆ ಬೇರೆ ಥರ ಇರ್ತಿತ್ತು, ಇವಾಗೆಲ್ಲ ಟ್ಯಾಕ್ಟರ್ ಮಷೀನ್. ಬೇಗ ಕೆಲಸ ಆಗಿ ಹೋಗ್ಬಿಡುತ್ತೆ ಇದರಲ್ಲಿ. ನಮ್ಮದು ರಾಶಿ ಎಲ್ಲ ಆಯಿತು, ಎಲ್ಲರೂ ಮನೆಗೆ ಹೋದರು. ನಮ್ಮಪ್ಪ ನಮ್ಮ ಮಮ್ಮಿ ತಳಗೆ ಬಿದ್ದಾವ ಕಾಳು. ಕಾಳು ಆರ್ಸಾಕತ್ತಾರೆ ನೋಡ್ರಿ. ತಳಗೆ ಬಿದ್ದು ಕಾಳನ್ನೆಲ್ಲ ಆರಿಸೋ ಬೆಲೆ ರೈತರಿಗೆ ಮಾತ್ರ ಗೊತ್ತು. ಸೊ ಚಟ್ನಿ, ಖಡಕ್ ಜೋಳದ ರೊಟ್ಟಿ, ಬನ್ನಿರಿ ತಿನ್ನೋಣ ಎಲ್ಲರೂ. ಸೊ ಇವಾಗ ನಮ್ಮ ಮನೆ ಹತ್ರನೇ ದ್ರಾಕ್ಷಿ ಆಗ್ಯಾವು. ಸೊ ಇನ್ಮೇಲೆ ದ್ರಾಕ್ಷಿ ತಿನ್ನೋದು ಸೀಸನ್ ಅದರಿಂದ ಹಣ್ಣಾಗಿಲ್ಲ, ಇನ್ನೂ ಚಿಕ್ಕದಾಗಿದೆ, ಇನ್ನೂ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು. ಸೊ ನಮ್ಮ ಸುತ್ತಮುತ್ತಲೇ ನೋಡಿ ಎಷ್ಟೊಂದು ವೆರೈಟೀಸ್ ಫ್ರೂಟ್ಸ್ ಇದ್ದಾವೆ. ಅದೊಂದು ಸೀಸನಲ್ಲೂ ಕೂಡ ನಮ್ಮ ತೋಟದಲ್ಲಿ ಫ್ರೂಟ್ಸ್ ಸಿಗ್ತವೆ ನಮಗೆ ತಿನ್ನೋದಕ್ಕಂತ. ಇದು ದ್ರಾಕ್ಷಿ ಬಳ್ಳಿ. ಸೊ ನೋಡಿ ಇಷ್ಟಾಗಿವೆ ಇವಾಗ ದ್ರಾಕ್ಷಿ. ಇದು ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು 2 months ಹೋಗ್ಬೋದೇನೋ, ಅಷ್ಟರಲ್ಲಿ ನಮಗೆ ದ್ರಾಕ್ಷಿ ತಿನ್ನೋದಕ್ಕೆ ಬರುತ್ತೆ. ಟೇಸ್ಟ್ ಅಂತೂ ಈ ಥರ ಹೊಲದಲ್ಲಿ ಇರೋದನ್ನು ತೊಗೊಂಡು ತಿಂದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈ ಅಂಗಡಿಲಿ ಸಿಗೋ ಗ್ರೇಪ್ಸಲ್ಲಿ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ, ಬಟ್ ಇದರಲ್ಲೇ ಇರೋ ದ್ರಾಕ್ಷಿದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಎಲ್ಲ ಥರದ ಫ್ರೂಟ್ಸು ನಮ್ಮ ಹೊಲದಲ್ಲಿ ಇದ್ದಾವೆ ಇವಾಗ. ಈ ಫ್ರೂಟ್ಸ್ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಸೊ ನೋಡಿ, ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಕೀಪ್ ಸಪೋರ್ಟ್. ಮುಂದಿನ ವಿಡಿಯೋಗಳಿಗಾಗಿ ವೇಟ್ ಮಾಡ್ತಾ ಇರಿ. ಬಾಯ್.